ರಾಜ್ಯದಲ್ಲಿ ಇವತ್ತು ಸಾಕಷ್ಟು ವಿಚಾರಗಳು ಚರ್ಚೆ ನಡೀತಾ ಇದೆ. ಆದರೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಕೂಡ ಅನೇಕರು ಆಕ್ಷೇಪಣೆ ಮಾಡಿದ್ರೆ ಅಂತ ಕೆಲವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸದನದಲ್ಲಿ ಇದೇ ಲಾ ಆ್ಯಂಡ್ ಆರ್ಡರ್ ವಿಚಾರ ಕೂಡ ಗಂಭೀರವಾಗಿ ಚರ್ಚೆ ಆಯಿತು. ಪ್ರಮುಖವಾಗಿ ವಿಪಕ್ಷ ಇವತ್ತು ನಿಯಮ 69 ಅಡಿ ಕಾನೂನು ಸುವ್ಯವಸ್ಥೆನ ಚರ್ಚೆ ಮಾಡೋದಕ್ಕೆ ಅವಕಾಶ ಕೋರಿ ಮನವಿಯನ್ನು ಸಲ್ಲಿಸಿತ್ತು. ಅದಕ್ಕೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಕರಣ, ಅದು ಉದಯಗಿರಿ ಪ್ರಕರಣ ಇರ್ಬೋದು, ಹುಬ್ಬಳ್ಳಿ ಕೇಸ್ ಇರ್ಬೋದು, ರನ್ಯಾರಾವ್ ಪ್ರಕರಣ ಇರ್ಬೋದು, ಜೊತೆಗೆ ಇತ್ತೀಚೆಗೆ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಕೂಡ ಸಾಕಷ್ಟು ಸದ್ದಾಗ್ತಾ ಇದೆ. ಈ ಎಲ್ಲ ವಿಚಾರದ ಬಗ್ಗೆ ಬಿಜೆಪಿಯ ನಾಯಕ ಸುನಿಲ್ ಕುಮಾರ್ ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ಸರ್ಕಾರ ಇಷ್ಟೆಲ್ಲ ಆಗ್ತಾ ಇದ್ರು ಕೈಕಟ್ಟಿ ಕುತ್ಕೊಂಡಿದೆ, ಪ್ರಮುಖವಾಗಿ ಯಾರು ಸಮಾಜ ವಿರೋಧಿ ಶಕ್ತಿಗಳಿದ್ದಾರೆ ಅವರಿಗೆ ಸರ್ಕಾರ ದುಸ್ವಪ್ನವಾಗಬೇಕು, ಅದರ ಬದಲಾಗಿ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷದ ನಡುವೆ ದೊಡ್ಡ ಮಾತಿನ ಚಕಮಕಿ ನಡೆಯಿತು. ಸದನದಲ್ಲಿ ಸದ್ದು ಮಾಡಿದ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ರಾಜ್ಯ ಸರ್ಕಾರವನ್ನ ತರಾಟೆ ತೆಗೆದುಕೊಂಡ ಶಾಸಕ ಸುನೀಲ್. ವಿಧಾನಸಭೆಯಲ್ಲಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಪ್ರಸ್ತಾಪಿಸಿದ ಶಾಸಕ ಸುನೀಲ್ ಕುಮಾರ್ ಸರ್ಕಾರದ ವಿರುದ್ಧ ಮುಗಿಬಿದ್ರು. ಏರ್ಪೋರ್ಟ್ ಇಂದ ಹೊರಗೆ ಬರಬೇಕಾದ್ರೆ 25 ಸಾರಿ ಬಸವರಾಜ್ ಅನ್ನುವಂತ ಕಾನ್ಸ್ಟೇಬಲ್ ಹೇಗೆ ಬಂದ? ಇದು ಇವತ್ತಿನ ಚರ್ಚೆ ವಿಷಯ. ಇದು ಅವನೇ ಯಾಕೆ ಬರ್ತಾ ಇದ್ದಾನೆ? ಹಾಗಾದ್ರೆ ಇದರಲ್ಲಿ ಅವನು ಸಹಾಯ ಮಾಡಿದನೋ ಅಥವಾ ಅವನು ಸಂತ್ರಸ್ತನೋ? ಇದು ಗೊತ್ತಾಗಬೇಕು ಇವತ್ತು. ಅದು ಕಸ್ಟಮ್ಸ್ ಅವರು ಫೇಲಿಯರ್. ಪ್ರೋಟೋಕಾಲ್ ಸಿಕ್ಕಿದ್ರೆ ನೀವು ಅಶೋಕ್ ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಾ. ತಪ್ಪು ಮಾಹಿತಿ. ನೀವು ಗೋಲ್ಡ್ ಇಂದ ಹೋಗಿಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಪ್ರೋಟೋಕಾಲ್ ಅವರನ್ನ ಎಸ್ಕೇಪ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಹೋಗಿದೆ ಅಂತ ಹೇಳಿದ್ರೆ ಕಸ್ಟಮ್ಸ್ ಅವರನ್ನ ಬಿಡಬಾರ್ದಾಗಿತ್ತು. ಕಸ್ಟಮ್ಸ್ ಇಲಾಖೆ ಇಮಿಗ್ರೇಷನ್ ಪೂರ್ತಿ ಕೇಂದ್ರ ಸರ್ಕಾರದ್ದು. ರಾಜ್ಯದಲ್ಲಿ ಗೃಹ ಇಲಾಖೆ ಏನ್ ಮಾಡ್ತಿದೆ ಅಂತ ಶಾಸಕ ಸುನೀಲ್ ಕುಮಾರ್ ರೋಷಾವೇಶಗೊಂಡ್ರು. ಪ್ರಾಬ್ಲಮ್ ಇದ್ರೆ ದಿನೇಶ್ ಸಹಾಯ ತಗೊಳ್ಳಿ. ಸುನೀಲ್ ಕುಮಾರ್ ಅವರ ಚರ್ಚೆ ಮಾಡ್ತಾ ಇರೋದು ಇಲಾಖೆಯ ವೈಫಲ್ಯದ ಬಗ್ಗೆ. ಚರ್ಚೆ ವಿಚಾರ ಬಂದಿದ್ದು ಸಚಿವರು ಬಂದು ಉತ್ತರ ಕೊಡ್ತಾರೆ. ಬಾಲಕೃಷ್ಣ ಸಚಿವರು ಬಂದ್ರೆ ಏನು ಉತ್ತರ ಕೊಡ್ತಾರೆ? ದಯಮಾಡಿ ಉತ್ತರ ಕೇಳಿಸ್ಕೊಂಡಿದ್ರೆ ದಯಮಾಡಿ ಸುಮ್ಮನೆ ಇರಿ. ನಾನು ಬಾರಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ಈ ವೇಳೆ ಶಾಸಕ ಸುನೀಲ್ ಕುಮಾರ್ ಮಾತಿಗೆ ವಿಪಕ್ಷ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ನಾನು 2 ಜನ ಸಚಿವರ ಬಗ್ಗೆ ಅನುಮಾನ ಅಂತೇಳಿ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಅಂತ ಹೇಳಿದೆ. ಇವರಿಬ್ರು ಯಾಕೆ ಹಿಂಗೆ ಎದ್ದು ಕುಣಿತಾ ಇದಾರೆ ನನ್ಗೆ ಗೊತ್ತಾಗ್ತಿಲ್ಲ. ನಾನು ಹೇಳ್ತಾ ಇಲ್ಲ. ನಾನೆಲ್ಲ ಹೇಳಿದ್ದೀನಿ ಸರ್? ಮಂಡಿಸ್ತಾ ಇದ್ವಿ. ನಾನು ಹೇಳಿದ್ದೇನು ಅಂತಂದ್ರೆ 24 ಬಾರಿ ಬಂದಂತ ಗೋಲ್ಡ್ ಯಾವ ಮನೆಗೆ ಹೋಯ್ತು, ಎಲ್ಲಿ ಅದು ಆಯ್ತು? ಪ್ರೋಟೋಕಾಲ್ ಕೊಟ್ಟಿದ್ದಾರೆ ಅಂತಂದ್ರೆ ಯಾರು ಸಚಿವರು ಅದರ ಹಿಂದೆ ಇದ್ರು, ಯಾವ ಹಿರಿಯ ಅಧಿಕಾರಿ ಅದರ ಹಿಂದೆ ಇದ್ರು? ಇದು ಇವತ್ತು ರಾಜ್ಯದ ಜನರ ಪ್ರಶ್ನೆ. ಇದು ಗೊತ್ತಾಗಬೇಕಾಗಿದೆ. ಸದನ ನಡೀತಾ ಇರ್ಬೇಕಾದ್ರೆ ಈ ಘಟನೆ ನಡೆದಾಗ ವಿರೋಧ ಪಕ್ಷವಾಗಿ ನಾವು ಇದನ್ನ ಕೇಳಂಗಿಲ್ಲೇನೋ? ಎಲ್ಲಾಗಿದೆ ಅಂತ ಚರ್ಚೆ ಬಾರಿ ಅವ್ರ ಹಂಗೆ ಇವ್ರ ಹಿಂಗೆ ಅಂತೇಳಿ ದಿನಕ್ಕೊಂದು ಬಾರಿ ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇರ್ಬೇಕಾದ್ರೆ ಕೇಳಬೇಕು ಎಲ್ಲೋಗಿದೆ ಅಂತ. ಆಯ್ತಪ್ಪ, ಸಚಿವರ ಹತ್ರ ಹೋಗಿಲ್ಲ, ಹಂಗಾರೆ AICC ಕಚೇರಿಗೆ ಹೋಗಿದೆ ಅಂತ ಹೇಳಿ ನಾನು. ಎಲ್ಲೋಗಿದೆ ಹಂಗಾರೆ? ಇದು ಎಲ್ಲರ ಕಡೆ ಹೋಗಿರ್ಲೇಬೇಕಲ್ಲ. ಇದು ಗೊತ್ತಾಗದೆ ಎಲ್ಲಿ ಚರ್ಚೆ ನಡೆಯುತ್ತೆ? ದಯಮಾಡಿ ಮಾನ್ಯ ಅಧ್ಯಕ್ಷರೇ, ನಾನು ಬಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನಾನು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಸಾರ್ವಜನಿಕವಾಗಿರುವಂತಹ ಅನುಮಾನಗಳನ್ನ ದಯಮಾಡಿ ಕ್ಲಿಯರ್ ಮಾಡಿ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಇದೊಂದು ಗ್ಯಾಂಬ್ಲಿಂಗು, ಇದೊಂದು ಸ್ಮಗ್ಲಿಂಗು. ನಮ್ಮ ರಾಜ್ಯ ಚಿನ್ನ ಕಳ್ಳ ಸಾಗಾಣಿಕೆಯ ಕೇಂದ್ರ ಬೆಂಗಳೂರು ಆಗಬಾರದು. ಇದಕ್ಕಿರುವಂತ ಅನುಮಾನಗಳನ್ನ ದೂರ ಮಾಡಿ. ಇನ್ನು ಶಾಸಕ HC ಬಾಲಕೃಷ್ಣ ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ರು. ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಇದಿಷ್ಟೆಲ್ಲ ಶಾಸಕ ಸುನೀಲ್ ಕುಮಾರ್ ಹನಿ ಟ್ರ್ಯಾಪ್ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ರು. ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಇನ್ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು? ಯಾರಿಗೆ ಉಪದೇಶ ಮಾಡ್ತೀರಿ? ಇವತ್ತು ಇದ್ರ ಬಗ್ಗೆ ಒಂದು ಸಮಗ್ರವಾದಂತ ಗೃಹ ಇಲಾಖೆ ಒಂದು ಕ್ರಮವನ್ನ ತೆಗೆದುಕೊಳ್ಳಬೇಕಾದ್ರಿಂದ ಯಾರಿದ್ದಾರೆ ಅನ್ನೋಂಥ ಪ್ರಶ್ನೆ. ಆಮೇಲೆ ಸಾರ್ವಜನಿಕ ಬದುಕು ಎಲ್ಲರಿಗೂ ಒಂದು ಬದುಕದು. ಇಂಥ ಸಾರ್ವಜನಿಕ ಬದುಕನ್ನ ಇಂಥ ಅಸಹ್ಯವಾದಂತಹ ಚಟುವಟಿಕೆಗಳಿಗೆ ರಾಜಕಾರಣಗಳಿಗೆ ಬಳಸಬೇಡ. ಯಾರಾಗಲಿ
ಸರ್ಕಾರಕ್ಕೆ ಅದು ಇನ್ಯಾವುದೋ ವ್ಯಕ್ತಿಗಳಿಗೆ ವಿರೋಧಿಗಳನ್ನ ಹತ್ತಿಕ್ಲಿಕ್ಕೆ ಅಥವಾ ಸ್ವಪಕ್ಷೀಯರನ್ನ ಹತ್ತಿಕ್ಲಿಕ್ಕೆ ಬೇರೆ ಮಾರ್ಗ ಇಲ್ಲೇನು? ಗೋಪಾಲ್ ಕೃಷ್ಣ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಬಗ್ಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಉಲ್ಲೇಖ ಮಾಡಿದ್ರು. ಇದಕ್ಕೆ ಸ್ಪೀಕರ್, ನೀನು ಹಿಂದೂ ಅಲ್ಲವೆಂದು ಯಾರೂ ಹೇಳಿಲ್ಲ, ಸುಮ್ಮನೆ ಕೂರು ಅಂದ್ರು. ಗೋಪಾಲ್ ಕೃಷ್ಣ, ನಾವೇನ್ ಸಾಹಿತ್ಯ ಹೇಳಿಲ್ಲ, ನಾವು ಹಿಂದೂಗಳೇ, ನಾವು ಹಿಂದೂಗಳೇ, ನಾವು ಬೇರೆ ಅಲ್ಲ, ನಾವು ಹಿಂದೂಗಳೇ, ನಾನು ಹಿಂದೂ, ಯಾವನೇ ಕೊಲೆ ಮಾಡಲಿ ಗೋಪಾಲ್ ಕೃಷ್ಣ, ಸುನಿಲ್ ಕುಮಾರ್ ಅವರು ಒಂದು ಗೋಪಾಲ್ ಕೃಷ್ಣ, ಗೋಪಾಲ್ ಕೃಷ್ಣ, ಗೋಪಾಲ್ ಕೃಷ್ಣ, ನೀವು ಹಿಂದೂ ಅಲ್ಲ ಅಂತ ಯಾರು ಹೇಳಿಲ್ಲ. ಮಾನ್ಯ ಅಧ್ಯಕ್ಷರೇ, ನನ್ನ ಕಳಕಳಿ ಸದನದಲ್ಲಿ ಏನು ಅಂತ ಕೇಳಿದ್ರೆ, ಸದನದಲ್ಲಿ ಆಡಳಿತ ವಿಪಕ್ಷ ನಾಯಕರ ಮಧ್ಯೆ ತೀವ್ರ ಜಟಾಪಟಿ ನಡೆಯಿತು. ಕಾನೂನು ಸುವ್ಯವಸ್ಥೆ ಬಗ್ಗೆ ತೀವ್ರ ಜಟಾಪಟಿ ನಡೆಯಿತು. ನಿರ್ದಾಕ್ಷಿಣ್ಯವಾದಂತಹ ಕ್ರಮ ಬ್ಯೂರೋ ರಿಪೋರ್ಟ್, ಟಿವಿ9. ಬೆಂಗಳೂರಿನಂತ